ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾನು ಈ ವ್ಲಾಗ್ನ ಮಾಡ್ತಿರೋದು ಗಾಯ್ಸ್. ಸೊ ಯಾಕಂದರೆ ನಾವು ಹಬ್ಬದಲ್ಲಿ ಯಾವ್ಯಾವ ಥರ ಲಕ್ಷ್ಮಿನ ಪ್ರಿಪರೇಷನ್ ಮಾಡ್ತೀವಿ ಮತ್ತು ಯಾವ್ಯಾವ ಥರ ಅಲಂಕಾರ ಮಾಡಿ ಏನೇನೆಲ್ಲ ಏನು ನೈವೇದ್ಯಗಳನ್ನ ಇಡ್ತೀವಿ ಮತ್ತು ಯಾವ ರೀತಿ ಪೂಜೆನ ಮುಂದುವರಿಸ್ತೀವಿ ಅನ್ನೋದಕ್ಕೆ ನಾನಿವತ್ತು ಪೂರ್ತಿನೇ ನಿಮಗೆ ತೋರಿಸ್ತಿದ್ದೀನಿ ಗಾಯ್ಸ್. ನಾನು ಜಾಸ್ತಿ ನೋಡಿಲ್ಲ ಯಾವ ಥರ ಮಾಡ್ತಾರೆ ಅಂತ. ಸೊ ಇವತ್ತು ಅದನ್ನೆಲ್ಲ ನಾನು ನೋಡಿ ನಿಮಗೂ ತೋರಿಸ್ತೀನಿ ಗಾಯ್ಸ್. ಇವಾಗ ಸದ್ಯಕ್ಕೆ ಈಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಫ್ರೆಶ್ ಅಪ್ ಆದ್ಮೇಲೆ ಸಿಗೋದ ಗಾಯ್ಸ್. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಾಯಿತು. ಇವಾಗ ನಾನೀಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನಮ್ಮಮ್ಮ ನಮ್ಮ ಮನೆಗೆ ತೋರಣ ಕಟ್ತಿದ್ದಾರೆ. ಸೊ ನೋಡ್ಬೋದು. ಮತ್ತು ಗಾಯ್ಸ್ ಇನ್ನೊಂದು ಹೇಳಬೇಕು, ನಾವು ಲಕ್ಷ್ಮಿ ಕೂರಿಸ್ತಿರೋದು ನಮ್ಮ ಮನೆ ಅಲ್ಲಲ್ಲ, ನಮ್ಮ ಅಜ್ಜಿ ಮನೆಯಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟು ನಮ್ಮ ಅಜ್ಜಿ ಮನೆಗೆ ಬಂದೆ ಗಾಯ್ಸ್. ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ ಲೈಟಿಂಗ್ ಪ್ರಿಪರೇಷನ್ ನಡೀತಿತ್ತು. ನಾನು ನಮ್ಮ ಮಾವ ನಮ್ಮ ಅಣ್ಣ ಎಲ್ಲರೂ ಸೇರಿ ಲೈಟಿಂಗ್ ಪ್ರಿಪರೇಷನ್ ಮಾಡ್ತಿದ್ವಿ ಗಾಯ್ಸ್. ಇವಾಗ ಫುಲ್ಲು ಬಲ್ಪೆಲ್ಲ ಹಾಕಾಯ್ತು ಗಾಯ್ಸ್. ಇನ್ನೂ ಸ್ವಲ್ಪ ಮಿಕ್ಕೈತೆ. ಅದನ್ನು ಬಾಳೆ ಕಂಬ ನೆಟ್ಟ ತಕ್ಷಣ ಅದಕ್ಕೂ ಸುತ್ತಬಿಟ್ಟು ಅದಕ್ಕೂ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಗಾಯ್ಸ್. ನಾವು 3 ಜನನೂ ಲೈಟಿಂಗ್ ಡೆಕೋರೇಷನ್ ಮುಗಿಸಿದ್ರೆ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಲಕ್ಷ್ಮಿಗೆ ಸೀರೆ ಉಡಿಸ್ತವ್ರೆ ಗಾಯ್ಸ್. ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮಗೂ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಲಕ್ಷ್ಮಿಗೆ ಸೀರೆ ಉಡಿಸೋಷ್ಟರಲ್ಲಿ. ಈಗಲೂ ಸ್ವಲ್ಪ ಆಗಿ ಇಬ್ಬರೂ ಉಡಿಸ್ತವ್ರೆ ಗಾಯ್ಸ್. ಇವಾಗ ಕೊನೆಗೂ ಲಕ್ಷ್ಮಿಗೆ ಸೀರೆ ಉಡಿಸಾಯ್ತು ಗಾಯ್ಸ್. ಲಕ್ಷ್ಮಿಗೆ ಸೀರೆ ಉಡಿಸಿ ಈಗ ಕಳಶನೂ ಇಟ್ಟಾಯಿತು ಗಾಯ್ಸ್ ಮೇಲ್ಗಡೆ. ಗಾಯ್ಸ್ ಇವಾಗ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಆದಮೇಲೆ ಲಕ್ಷ್ಮಿ ಕಳಶಕ್ಕೆ ಚೆನ್ನಾಗಿರೋ ಸರ ಹಾಕಿ ಡೆಕೋರೇಷನ್ ಮಾಡ್ತವ್ರೆ ಗಾಯ್ಸ್. ಇವಾಗ ಜಸ್ಟು ಲಕ್ಷ್ಮಿನ ರೆಡಿ ಮಾಡಾಯಿತು ಗಾಯ್ಸ್. ಸೊ ಲೈಟಾಗಿ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಡೆಕೋರೇಟ್ ಎಲ್ಲ ಮಾಡಾಯಿತು ಗಾಯ್ಸ್. ಇನ್ನೇನಿದ್ರು ಬಾಳೆ ಕಂಬ ನೆಡೋದೊಂದು ಬಾಕಿ ಗಾಯ್ಸ್. ಬಾಳೆ ಕಂಬ ನೆಟ್ಟಾದ್ಮೇಲೆ ಎದುರಿಗೆ ನೈವೇದ್ಯಗಳನ್ನ ಇಟ್ಟು ಪೂಜೆ ಮಾಡೋದೊಂದು ಬಾಕಿ ಗಾಯ್ಸ್. ಇವಾಗ ಕೊನೆಗೂ ನಾವು ನೈವೇದ್ಯಗಳನ್ನೆಲ್ಲ ಮಾಡಿ ಇಟ್ಟಾಯಿತು ಗಾಯ್ಸ್ ಲಕ್ಷ್ಮಿ ಮುಂದೆ. ಈಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ಅಂತ. ಲೈಟಿಂಗ್ಸ್ ಕೂಡ ಪರ್ಫೆಕ್ಟಾಗೇ ಬಂದಿದೆ. ಸೊ ಈ ಅಲಂಕಾರ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ನಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡೋದ್ರೆ ಮಾತ್ರ ಮರಿಬೇಡಿ ಗಾಯ್ಸ್. ಅಲ್ಲಿ ಲಕ್ಷ್ಮಿ ಪ್ರಿಪ್ರೇಷನ್ ಎಲ್ಲ ಭರ್ಜರಿ ಮಾಡಿದ್ರೆ ಇಲ್ಲಿ ನಮ್ಮ ಆಶತೆ ಆಚೆ ಕಡೆ ಬಂದು ರಂಗೋಲೆ ಬಿಡಿಸಿದ್ದಾರೆ ಗಾಯ್ಸ್. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಬೆಳಗಿನ ಜಾವನೇ ಆಗೋಯ್ತು ಗಾಯ್ಸ್. ನನಗಂತೂ ಸಿಕ್ಕಾಪಟ್ಟೆ ಕಣ್ಣು ಹಿಡಿತಿತ್ತು. ನಮ್ಮ ಅಣ್ಣ ಒಂದು ಸ್ವಲ್ಪ ನಿದ್ದೆನೇ ಮಾಡ್ಕೊಬಿಟ್ಟವ್ರೆ ಗಾಯ್ಸ್. ಲಕ್ಷ್ಮಿ ಪ್ರಿಪ್ರೇಷನ್ ಎಲ್ಲ ಆಯ್ತಲ್ವ, ಇನ್ನೇನೈತೆ ಅಂದ್ಕೊಂಡು ನಾನು ಸೋಫಾ ಮೇಲೆ ಬೆಡ್ಶೀಟ್ ಹೊಸ್ಕೊಂಡು ಶಿಸ್ತಾಗಿ ಮನೆ ಕಂಡಿದ್ದೀನಿ ಗಾಯ್ಸ್. ಸಡನ್ನಾಗಿ ನಮ್ಮ ತಾತ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ, ಹೋಗಿ ಹೋಟ್ಲಲ್ಲಿ ಊಟ ತಗೋಬಾ ಅಂತ ಕಳಿಸಿದ್ರು ಗಾಯ್ಸ್. ನಾನು ಬೆಳಗಿನ ಜಾವ ಸಿಕ್ಕಾಪಟ್ಟೆ ಅಂಗಡಿ ತೆಗ್ದಿರ್ತೇವೆ ಅಂದ್ಕೊಂಡು ಗಾಡಿನ ಹೊಂಟೆ ಗಾಯ್ಸ್. ಗಾಡೀಲಿ ಆಯ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಗಾಯ್ಸ್, ಬಂದಮೇಲೆ ಮಾಡ್ತೀನಿ ಗಾಯ್ಸ್. ನಾನು ನಮ್ಮ ತಾತಂಗೆ ಇಡ್ಲಿ ತಗೊಟ್ಬಿಟ್ಟು ಸೀದಾ ನಮ್ಮ ಮನೆಗೆ ಬಂದೆ ಗಾಯ್ಸ್. ಬಂದ ತಕ್ಷಣ ನಮ್ಮ ರೂಬಿಗೆ ಸ್ನಾನ ಮಾಡಿಸ್ದೆ. ನಮ್ಮ ರೂಬಿ ಪಾಡ್ ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರೇ ಆಗೋಗ್ಬಿಡ್ತು ಗಾಯ್ಸ್. ಜಸ್ಟ್ ಇವಾಗ ರೂಬಿನ ಸ್ನಾನ ಮಾಡಿಸಿ ಅವನಿಗೆ ಒರೆಸಿ ನೀಟಾಗಿ ಒರೆಸಿದ್ದೀವಿ ಗಾಯ್ಸ್, ಬಿಸಿಲಲ್ಲಿ ಒಣಗಲಿ ಅಂತ. ನೋಡಿ ಮನೆ ಕಂಡೇ ಬಿಟ್ಟು ಪಾಪ ಗಾಯ್ಸ್. ನಾನು ರೂಬಿಗೆ ಸ್ನಾನ ಮಾಡಿಸ್ಬಿಟ್ಟು ಪಟ್ ಅಂತ ನಾನು ರೆಡಿಯಾಗಿ ಆಚೆ ಕಡೆ ಬಂದೆ ಗಾಯ್ಸ್. ಏನಕ್ಕೋಸ್ಕರ ಅಂದರೆ ನಾನು ನಮ್ಮ ಹುಡುಗರು ಗಣಪತಿ ಬುಕ್ಕಿಂಗ್ ಅಂತ ಹೋಗ್ಬೇಕಿತ್ತು ಗಾಯ್ಸ್. ಹೊರಗಡೆ ನೋಡೋದ ಹೆಂಗೋಯ್ತೀವಿ ಅಂತ ಗಾಯ್ಸ್. ನಮ್ಮ ಹುಡುಗ ಹೋಗಿದ್ದು ಫೋರ್ಸ್ಗೆ ಚೆನ್ನಾಗಿ ಬಾಚ್ಕೊ ಬಂದಿದ್ದು. ನನ್ನ ತಲೆ ಕೂದಲೇ ಎಗ್ರು ಹೋಗ್ಬಿಡ್ತು ಗಾಯ್ಸ್. ಪೂರ್ತಿನೇ ಹೆಂಗೆ ಚೆನ್ನಾಗಿ ಬಂದಿದ್ದೆ, ಸೈಕಾಗಿ ರೆಡಿ ಆಗಿಬಿಟ್ಟು ಗಾಯ್ಸ್. ಇವಾಗ ಬೈಕಿಂದ ಹಿಡಿದು ಬಂದ್ವಿ ಗಾಯ್ಸ್. ಏನಕ್ಕೋಸ್ಕರ ಅಂದರೆ ಗಣಪತಿ ನೋಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ನಮ್ಮ ಹುಡುಗರು ಎಲ್ಲರೂ ಸೇರಿ ಗಣಪತಿ ನೋಡ್ಬಿಟ್ಟು ಹೋಗ್ಬಿಡೋದ ಅಂತ ಅಂದ್ಬಿಟ್ಟು ಬಂದ್ವಿ ಗಾಯ್ಸ್ ಹೊರಗಡೆಗೆ. ನೋಡ್ಬೋದು ಇಲ್ಲಿ ಸೈಕಾಗಿರೋ ಗಣಪತಿನ ಸಾಲಾಗಿ ನಿಲ್ಲಿಸಿದ್ದಾರೆ. ಮಳೆ ಬಂದು ಹಾಳಾಗಿ ಬರ್ತು ಅಂತ ಟಾರ್ಪಲ್ ಕೂಡ ಹಾಸಿದ್ದಾರೆ ಗಾಯ್ಸ್. ಸೊ ಅದಕ್ಕೋಸ್ಕರ ಅದನ್ನು ತೋರ್ಸೋಕ್ಕಾಗಲ್ಲ, ಮುಂದೆ ಇರೋದು ತೋರಿಸ್ತೀನಿ ನೋಡಿ ಗಾಯ್ಸ್. ಇದು ಮಳೆಯಿಂದ ದೂರ ಇದೆ ಅಂದ್ಕೊಂಡು ಸ್ವಲ್ಪ ಬರೀ ಪೇಪರಲ್ಲೇ ಮುಚ್ಚಿಟ್ಟಿದ್ದಾರೆ ಗಾಯ್ಸ್. ಇನ್ನು ಮುಂದೆಗಡೆ ಹೋಯ್ತಾ ಚೆನ್ನಾಗಿರೋ ಗಣಪತಿಗಳೆಲ್ಲ ಇದೆ ಗಾಯ್ಸ್. ಅದನ್ನು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಮುಂದೆ ಹೋಗೋದ, ನಾನೀಗ ಮುಂದೆ ಹೋಯ್ತಾ ತೋರಿಸ್ತೀನಿ ಗಾಯ್ಸ್. ಈಗ ನೋಡ್ಬೋದು ನೀವು
ಚೆನ್ನಾಗಿರೋ ಗಣಪತಿಗಳನ್ನೆಲ್ಲ ಹಿಂಗೆ ಸಾಲಾಗಿ ನಿಲ್ಸಿದ್ದಾರೆ ಅಂತ ನೋಡಿ ಗಾಯ್ಸ್. ಪೂರ್ತಿನೂ ಚಿಕ್ಕದ್ರಿಂದ ಹಿಡ್ದು ದೊಡ್ಡದ್ರ ಗಂಟ ಇತ್ತು ಗಾಯ್ಸ್ ಗಣಪತಿ. ನೋಡಿ ಗಾಯ್ಸ್, ನಾವು ನೋಡಿದ್ರಲ್ಲಿ ಇದೇ ಗಣಪತಿ ಗಾಯ್ಸ್ ಚೆನ್ನಾಗಿರೋದು. ಅಂದರೆ ನಮ್ಗೆ ಇಷ್ಟ ಆಗಿದೆ ಇದೇ ಗಣಪತಿ, ಬುಕ್ ಮಾಡೋದ ಅಂದ್ಕೊಂಡು ಹೇಳಿದ್ದೀವಿ ಗಾಯ್ಸ್. ಎಲ್ಲ ಹೇಳ್ಬಿಟ್ಟು ಈಗ ನಾನು ನನ್ನ ಫ್ರೆಂಡ್ ಇಬ್ರು ಹೊರಗಡೆ ಬಂದಿದ್ದೀವಿ ಗಾಯ್ಸ್ ಅಂತೂ ಈಗ ಮನೆ ಕಡೆ ಬಂದೆ ಗಾಯ್ಸ್. ಈಗ ನಮ್ಮ ಗ್ಯಾಂಗ್ ಎಲ್ಲ ಮೀಟ್ ಆಗಬೇಕು. ಸೊ ಮಾತುಕತೆ ಆದಮೇಲೆ ಸಿಗ್ತೀನಿ ಗಾಯ್ಸ್. ಇಲ್ಲಂತೂ ಮಾತುಕತೆ ಆಡುವ ಅಂತ ಬಂದರೆ ಸಿಕ್ಕಾಪಟ್ಟೆ ಸೈಕಲ್ ಮಳೆ ಬಂದ್ಬಿಡ್ತು ಗಾಯ್ಸ್. ಸೊ ನಾವಂತೂ ನೆರಳಾಗಿ ಕೂತ್ರೆ ಈ ಚಳಿಪಳ್ಳಿ ಐಕ್ಳುಗಳು ನೋಡಿ ಮಧ್ಯದಲ್ಲಿ ಬಂದ್ಬಿಟ್ಟು ಹಣ 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 ಅಂತ ಬಾಯ್ ಬಿಡ್ಕತ್ತವ್ರೆ ಗಾಯ್ಸ್. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್. ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಂದೆ ಏನಾಯಿತು, ಯಾರ್ಯಾರೆಲ್ಲ ಬಂದರು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಸೊ ಅಲ್ಲಿವರೆಗೂ ಟೇಕ್ ಕೇರ್.